ಎಲ್ಲರಿಗೂ ನಮಸ್ಕಾರ. ಭಗವದ್ಗೀತೆಯ ಇಂದಿನ ಸಂಚಿಕೆಯಲ್ಲಿ ನಾವು ಸನ್ಯಾಸ ಯೋಗ, ಅದರಲ್ಲಿ 24, 25, 26, 27 ಮತ್ತು 28ನೇ ಶ್ಲೋಕಗಳನ್ನು, ಕಡೆಯ 5 ಶ್ಲೋಕಗಳನ್ನು ನೋಡ್ತಾ ಹೋಗೋಣ. ಈ ಹಿಂದೆ ಶ್ರೀಕೃಷ್ಣ ಹೇಳಿದ ಏನಪ್ಪ ಅಂದರೆ, ಈ ಶರೀರವನ್ನು ಬಿಡೋಕ್ಕೆ ಮುಂಚೆ ಯಾರು ಕಾಮ, ಕ್ರೋಧ, ಭಯ ಇದರಿಂದ ಹೊರಗಡೆ ಬಂದು ಇರ್ತಾರೋ ಅವರು ಮುಕ್ತರಾಗ್ತಾರೆ, ಅವರು ಹಿಂತಿರುಗಿ ಬಾರದಂತಹ ಲೋಕಕ್ಕೆ ಅವರು ತಲುಪ್ತಾರೆ ಅಂತ ಶ್ರೀಕೃಷ್ಣ ಇಲ್ಲಿ ಹೇಳ್ದ. ಅದನ್ನೇ ಮುಂದುವರಿಸ್ತಾ ಶ್ರೀಕೃಷ್ಣ ಹೇಳ್ತಾನೆ, ಯೋಂತಸ್ಸುಕೋಂತರ ರಾಮ ಸ್ತತಾಂತ ಜ್ಯೋತಿರೇವಯಃ ಸ ಯೋಗಿ ಬ್ರಹ್ಮ ನಿರ್ವಾಣಂ ಬ್ರಹ್ಮಭೂತೋಧಿಗಚ್ಚತಿ. ಅಂದರೆ ಯಾರು ಹೀಗೆ ಅಂತರ್ಮುಖಿಗಳಾಗಿರ್ತಾರೋ, ರಾಮನಾಗಿರ್ತಾರೋ ಅಂಥವ್ರಿಗೆ ಏನಪ್ಪ ಅಂದರೆ ಅವರು ಬ್ರಹ್ಮಭೂತರಾಗ್ತಾರೆ, ಬ್ರಹ್ಮ ನಿರ್ವಾಣವನ್ನು ಪಡ್ಕೋತಾರೆ, ಅವರು ಬ್ರಹ್ಮನಲ್ಲಿಯೇ ಲೀನವಾಗಿ ಹೋಗ್ತಾರೆ ಅಂತ ಶ್ರೀಕೃಷ್ಣ ಇಲ್ಲಿ ಹೇಳ್ತಾನೆ. ಅದನ್ನೇ ಮುಂದುವರಿಸ್ತಾ 25ನೇ ಶ್ಲೋಕದಲ್ಲಿ, ಲಭಂತೆ ಬ್ರಹ್ಮ ನಿರ್ವಾಣ ಮೃಷಯ ಕ್ಷೀಣ ಕಲ್ಮಷಃ ಚಿನ್ನದ್ವೈದಾಯತಾತ್ಮಾನಃ ಸರ್ವಭೂತಹಿತೇ ರತಃ. ಅಂದರೆ ಈಗ ಸನ್ಯಾಸಿಯಾಗಿರೋನು ಜಿತೇಂದ್ರಿಯನಾಗಿರ್ತಾನೆ, ಮತ್ತು ಕ್ಷೀಣ ಕಲ್ಮಷರಾಗಿರ್ತಾರೆ. ಅಂದರೆ ಶರೀರವು ತುಂಬ ಕ್ಷೀಣವಾಗಿರುತ್ತೆ, ಅಂದರೆ ಅವರು ಶಕ್ತಿ ಇರುತ್ತೆ, ಆದರೆ ಶರೀರ ಪೋಷಣೆಯಲ್ಲಿ ಅವರು ತಗೊಳ್ಳಲ್ಲ, ಆತ್ಮ ಪೋಷಣೆಯಲ್ಲಿ ಅವರು ಇರ್ತಾರೆ, ಶರೀರ ಪೋಷಣೆ ಇರಲ್ಲ. ಮತ್ತು ಯಾವಾಗಲೂ ಸರ್ವಭೂತ ಹಿತದಲ್ಲಿಯೇ ಅವರು ಸರ್ವಭೂತ ಹಿತರಾಗಿರ್ತಾರೆ. ಅಂದ್ರೇನು ಅಂದರೆ ಸರ್ವಭೂತ ಹಿತ ಅಂದರೆ ಎಲ್ಲರನ್ನ ಒಂದೇ ಥರ ನೋಡೋದು, ಎಲ್ಲರ ಹಿತಕ್ಕಾಗಿ ಕೆಲಸ ಮಾಡೋದು, ಎಲ್ಲ ಒಂದು ಪ್ರಾಣಿ ಪಕ್ಷಿಗಳ ಹಿತಕ್ಕೋಸ್ಕರ ಅವರು ಕೆಲಸ ಮಾಡುವಂಥವ್ರು ಆಗಿರ್ತಾರೆ ಅಂತ ಶ್ರೀಕೃಷ್ಣ ಹೇಳ್ತಾರೆ. ಅದನ್ನೇ ಮುಂದುವರಿಸ್ತಾ 26ನೇ ಶ್ಲೋಕದಲ್ಲಿ, ಕಾಮಕ್ರೋಧ ವಿಯುಕ್ತಾನಾಂ ಯತೀನಾಂ ಯತಚೇತಸಾಂ ಅಭಿತೋ ಬ್ರಹ್ಮ ನಿರ್ವಾಣಂ ವರ್ತತೆ ವಿದಿತಾತ್ಮನಾಂ. ಅಂದರೆ ಯಾರು ಈ ಕಾಮಕ್ರೋಧಗಳಿಂದ ಪಾರಾಗಿ ಮನಸ್ಸನ್ನು ತನ್ನ ಸ್ವಾಧೀನದಲ್ಲಿ ಇಟ್ಕೊಂಡಿರ್ತಾರೋ, ಇಡೀ ದೇಹವನ್ನು ತಮ್ಮ ಸ್ವಾಧೀನದಲ್ಲಿ ಇಟ್ಕೊಂಡಿರ್ತಾರೋ, ಬರೀ ದೇಹ ಪೋಷಣೆ, ಇಂದ್ರಿಯ ಪೋಷಣೆಯಲ್ಲೇ ನಿರತರಾಗಿರದೆ ಸರ್ವಭೂತ ಹಿತರಾಗಿರ್ತಾರೋ ಅಂತಹವರು ಯಾವಾಗಲೂ ಬ್ರಹ್ಮ ನಿರ್ಮಾಣವನ್ನು ಹೊಂದ್ತಾರೆ, ಎಲ್ಲೆಲ್ಲಿಯೂ ಬ್ರಹ್ಮ ನಿರ್ಮಾಣದಲ್ಲಿಯೇ ಇರ್ತಾರೆ. ಅಂದರೆ ಅದು ಇನ್ನೆಲ್ಲೋ ಲೋಕದಲ್ಲಿ ಹೋಗೋದು ಅಂತಲೂ ಆಗಲ್ಲ, ಅವ್ರು ತಮ್ಮ ಎಲ್ಲಿರ್ತಾರೋ ಅಲ್ಲೇ ಬ್ರಹ್ಮ ನಿರ್ಮಾಣವನ್ನು ಹೊಂದುವಂತಹ ಮನಸ್ಥಿತಿಯಲ್ಲಿ ಇರ್ತಾರೆ. ಅಂದರೆ ನಾವು ಹಿಂದೆ ಸುಮಾರು ಮಹಾತ್ಮರ ಪುಸ್ತಕಗಳನ್ನು ಓದಿದ್ದೀವಿ, ಅವರ ಜೀವನ ಚರಿತ್ರೆಯನ್ನು ಓದಿದ್ದೀವಿ. ಅವರು ಏನಪ್ಪ ಅಂದರೆ ಇರೋದ್ರಲ್ಲಿಯೇ ಅವರು ತುಂಬ ಸಂತುಷ್ಟರಾಗಿರ್ತಾರೆ, ಇರೋ ಕಡೆನೇ ತುಂಬ ಸಂತುಷ್ಟರಾಗಿರ್ತಾರೆ, ಅವರ ಪರಿಸರವೆಲ್ಲ ಸಂತುಷ್ಟವಾಗಿರೋ ಹಾಗೆ ನೋಡ್ಕೊಂಡಿರ್ತಾರೆ ಅಂತ ಶ್ರೀಕೃಷ್ಣ ಇಲ್ಲಿ ಹೇಳ್ತಾರೆ. ಅದನ್ನು 27ನೇ ಶ್ಲೋಕದಲ್ಲಿ, ಸ್ಪರ್ಶಾನ್ ಕೃತ್ವಾ ಬಹಿರ್ಬಾಹ್ಯ ಅಂತಶ್ಚಕ್ಷುಶ್ಚೈವಾಂತರೇ ಭ್ರುವಃ ಪ್ರಾಣಾಪಾನೌ ಸಮೌ ಕೃತ್ವಾ ನಾಸಾಭ್ಯಂತರಚಾರಿಣೌ. ಮುಂದೆ 28ನೇ ಶ್ಲೋಕದಲ್ಲಿ ಅದನ್ನೇ ಮುಂದುವರಿಸ್ತಾ, ಯತೀಂದ್ರಿಯ ಮನೋಬುದ್ಧಿ ಮುನಿರ್ಮೋಕ್ಷಪರಾಯಣಃ ವಿಗತೇಚ್ಛಾ ಭಯಕ್ರೋಧೋ ಯಸ್ ಸದಾ ಮುಕ್ತ ಏವ ಸಹ ಅಂತ ಹೇಳ್ತಾರೆ. ಅಂದರೆ ಹೊರಗಿನ ವಸ್ತುಗಳನ್ನು ತಮ್ಮ ಮನಸ್ಸಿಗೆ ತೆಗೆದುಕೊಳ್ಳದೆ, ಹೊರಗಿನ ವಿಷಯ ವಸ್ತುಗಳನ್ನು ಬಿಟ್ಟು ತಮ್ಮ ದೃಷ್ಟಿಯನ್ನು ಯಾವಾಗಲೂ ಭ್ರೂಮಧ್ಯ ಅಂದರೆ 2 ಹುಬ್ಬುಗಳ ಮಧ್ಯದಲ್ಲಿ ಕೇಂದ್ರೀಕರಿಸ್ತಾ ಅವರ ಶ್ವಾಸ ನಿಶ್ವಾಸಗಳನ್ನು ನಿಗ್ರಹಿಸ್ತಾ, ಪ್ರಾಣಾಪಾನವು ಅಂದರೆ ಪ್ರಾಣಾಯಾಮದಲ್ಲ ಸ್ಥಿತಿಯಲ್ಲಿ ಇರ್ತಾ, ಅವರ ಉಸಿರನ್ನು ನಿಗ್ರಹಿಸ್ತಾ, ಉಸಿರನ್ನು ಅವರು ನೋಡ್ತಾ ಯಾರಿರ್ತಾರೋ ಅವರು ಮೋಕ್ಷಪಾರಾಯಣರಾಗಿರ್ತಾರೆ, ಭಯಕ್ರೋಧವನ್ನು ಬಿಡ್ತಾರೆ. ಅಂದರೆ ಈಗ ಹಿಂದೆ ಭಯಕ್ರೋಧ ಬಿಡಿ ಅಂತ ಹೇಳಿದ್ರು, ಅದು ಹೇಗೆ ಬಿಡೋದು? ನೀವು ಉಸಿರನ್ನು, ಪ್ರಾಣಾಪಾನವು ಅಂದರೆ ಉಚ್ಛ್ವಾಸ ಮತ್ತು ನಿಶ್ವಾಸಗಳನ್ನು ಸರಿಯಾದ ರೀತಿಯಲ್ಲಿ ತೆಗೆದುಕೊಂಡು ಹೋದರೆ, ನಮ್ಮ ನಾಡಿಯನ್ನು ಸರಿಯಾಗಿ ರೀತಿಯಲ್ಲಿ ಇಟ್ಟುಕೊಂಡ್ರೆ ಆವಾಗ
ಈ ಭಯದಿಂದ ನಿರ್ವಾಣ ಹೊಂದುತ್ತಾರೆ, ಭಯದಿಂದ ಮುಕ್ತಿ ಹೊಂದುತ್ತಾರೆ, ಕಾಮ ಕ್ರೋಧಗಳಿಂದ ಮುಕ್ತಿಯನ್ನು ಹೊಂದುತ್ತಾರೆ ಅಂತ ಶ್ರೀಕೃಷ್ಣ ಹೇಳ್ತಾನೆ. ಅದನ್ನೇ ಮುಂದುವರಿಸ್ತಾ 29ನೇ ಶ್ಲೋಕದಲ್ಲಿ ಭೋಕ್ತಾರಂ ಯಜ್ಞ ತಪಸ ಸರ್ವಲೋಕ ಮಹೇಶ್ವರಂ ಸುಹೃದಂ ಸರ್ವಭೂತಾನಾಂ ಜ್ಞಾತ್ವಾ ಮಾಂ ಶಾಂತಿಮೈಚ್ಛತಿ ಅಂತ ಹೇಳ್ತಾನೆ. ಈಗ ಯಜ್ಞ ತಪಸ್ಸು ಮತ್ತು ಭೋಕ್ಷ್ಯ ಅಂದರೆ ನಮ್ಮ ಪ್ರಾಣಾಯಾಮಗಳು, ಇದನ್ನು ಸರ್ವಲೋಕಗಳ ಹಿತಕ್ಕಾಗಿ, ಸರ್ವ ಪ್ರಾಣಿಗಳ ಹಿತಕ್ಕಾಗಿ ಮಾಡ್ತಾ ಎಲ್ಲರನ್ನ ತನ್ನ ಸ್ನೇಹಿತರಂತೆ ಕಾಣ್ತಾ ಆ ಯೋಗಿಯಾಗಿದ್ದವನು, ಆ ಸನ್ಯಾಸಿಯಾಗಿದ್ದವನು ಶಾಂತಿಯನ್ನು ಪಡಿತಾನೆ ಅಂತ ಶ್ರೀಕೃಷ್ಣ ಇಲ್ಲಿ ಹೇಳ್ತಾನೆ. ಇದು ಕಡೆ ಶ್ಲೋಕ. ಅಂದರೆ ಇಲ್ಲಿ ಸನ್ಯಾಸ ಯೋಗದಲ್ಲಿ ಏನು ಹೇಳ್ತಾನಪ್ಪ ಅಂದರೆ ಶ್ರೀಕೃಷ್ಣ ಕರ್ಮ ಸನ್ಯಾಸ ಮತ್ತು ಕರ್ಮವನ್ನು ತ್ಯಜಿಸೋದು ಮತ್ತು ಕರ್ಮವನ್ನು ಮಾಡ್ತಾ ಸನ್ಯಾಸಿಯಾಗಿರೋದು ಯಾವುದು ಒಳ್ಳೆಯದು ಅಂತ ಹೇಳ್ತಾನೆ. ಕರ್ಮವನ್ನು ನಿರ್ವಹಿಸ್ತಾನೆ, ಅದಕ್ಕೆ ಅಂಟಿಕೊಳ್ಳದೆ ಇರೋದು ಒಳ್ಳೆಯದು ಅಂತ ಶ್ರೀಕೃಷ್ಣ ಹೇಳ್ತಾನೆ. ಹಾಗಾಗಿ ಆಮೇಲೆ ನೆಕ್ಸ್ಟು ಸನ್ಯಾಸಿಯ ಗುಣಲಕ್ಷಣಗಳನ್ನು ಹೇಳ್ತಾ ಬರ್ತಾನೆ. ಕರ್ಮ ಸನ್ಯಾಸ ಹೇಗಿರ್ತಾನೆ ಅಂತ ಹೇಳ್ತಾ ಬರ್ತಾನೆ. ಸನ್ಯಾಸಿಯ ಗುಣಲಕ್ಷಣಗಳನ್ನ ಹೇಳ್ತಾನೆ. ಆ ಥರ ಸನ್ಯಾಸ ಯೋಗವನ್ನು ತಗೋಬೇಕಾದ್ರೆ ಏನು ಮಾಡಬೇಕು ಅಂತ ಹೇಳಿ ಶ್ರೀಕೃಷ್ಣ ಈ ಒಂದು ಅಧ್ಯಾಯವನ್ನು ಮುಗಿಸ್ತಾನೆ. ಇಲ್ಲಿ ಮುಗಿಸಿದ ಮೇಲೆ ನೆಕ್ಸ್ಟ್ ಮುಂದಿನ ಅಧ್ಯಾಯದಲ್ಲಿ ಧ್ಯಾನ ಯೋಗ. ಧ್ಯಾನ ಅಂದರೆ ಏನು, ಧ್ಯಾನವನ್ನು ಹೇಗೆ ಮಾಡಬೇಕು, ಯಾವ ರೀತಿಯಲ್ಲಿ ನಮ್ಮ ಮನಸ್ಸು ಧ್ಯಾನದ ಪ್ರವೃತ್ತಿಯನ್ನು ಕಲ್ತ್ಕೋಬೇಕು ಅನ್ನೋದನ್ನು ಶ್ರೀಕೃಷ್ಣ ಇಲ್ಲಿ ಹೇಳ್ತಾನೆ. ಅದನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಎಲ್ಲರಿಗೂ ನಮಸ್ಕಾರ.